ದೆವ್ವ ಹಿಡಿದವನು ಹೇಗಿರ್ತಾನೆ. ಕೆಲವೊಂದು ದೆವ್ವಗಳು ನೋಡ್ರಿ ನಮ್ಮೊಳಗೆ ಇರ್ತಾವ, ಗೊತ್ತಾಗಲ್ಲ ನಮಗೆ. ಅದು ಹೇಗೆ ಕಂಡುಹಿಡಿತೇವೆ, ಸೊ ಯಾವ ರೀತಿಯಲ್ಲಿ ಅದರ ಲಕ್ಷಣಗಳು ಇರ್ತವೆ ಎಂಬುದಾಗಿ ಕೂಡ ನಾನು ಮಾತಾಡ್ತೇನೆ. ದೆವ್ವ ಹಿಡಿದವನು ಹೆಂಗಿರ್ತಾನೆ? ಕೆಲವೊಂದ್ಸಲ ಸಭೆಯಲ್ಲಿ ಇರುವಾಗ, ಸಭೆಯಲ್ಲಿ ನಾವು ಒಳಗಡೆ ಇರ್ತೇವೆ, ಯಾರಲ್ಲಿ ದುರಾತ್ಮ ಇದೆ ಅಂತ ನಮಗೆ ಗೊತ್ತಾಗೋಲ್ಲ. ಇಲ್ಲಿ ಸ್ಪಷ್ಟವಾಗಿ ಈ ಮನುಷ್ಯ ನಮಗೆ ತೋರಿಸ್ತಾನೆ ದೆವ್ವ ಹಿಡಿದವನು ಹೇಗಿರ್ತಾನೆ ಎಂಬುದಾಗಿ. ದೆವ್ವ ಹಿಡಿದವನು ಒಂದು ಜಾಗದಲ್ಲಿ ಇರುವುದಿಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ಅವನನ್ನ ಊರಿಂದ ಅಡವಿಗೆ ಓಡಿಸ್ತಾ ಇತ್ತಂತ ದೆವ್ವ. ನೀ ಇರಬೇಡ, ಜನರಲ್ಲಿ ಇರಬೇಡ, ಒಬ್ಬನಾಗಿರು. ಇವತ್ತು ಎಷ್ಟೋ ಜನರಲ್ಲಿ ಇರಕ್ಕೆ ಇಷ್ಟಪಡಲ್ಲ, ಜನರ ಮಧ್ಯದಲ್ಲಿ ಇರಕ್ಕೆ ಇಷ್ಟಪಡಲ್ಲ, ಒಬ್ಬನೇ ಇರಕ್ಕೆ ಇಷ್ಟಪಡ್ತಾನೆ. ಅದು ನಿನ್ನ ಗಂಡ ಆಗಿರ್ಬೋದು, ನಿನ್ನ ಹೆಂಡತಿ ಆಗಿರ್ಬೋದು, ನಿನ್ನ ಮಕ್ಕಳಾಗಿರ್ಬೋದು. ಅದನ್ನ ನೋಡಿ ನೀವು ತಿಳ್ಕೋಬೇಕು, ದುರಾತ್ಮ ಅವನ ಒಳಗಡೆ ಇದೆ. ಮೊದಲನೇ ಲಕ್ಷಣ, ಅವನು ಯಾವಾಗಲೂ ಕೂಡ ಒಬ್ಬಂಟಿಗನಾಗಿ ಬದುಕಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾನೆ, ಒಬ್ಬಂಟಿಗನಾಗಿರ್ಲಿಕ್ಕೆ ಇಷ್ಟಪಡ್ತಾ ಇರ್ತಾನೆ. ಎರಡನೇ ಲಕ್ಷಣ, ತನ್ನ ಮೈಯನ್ನು ಯಾವಾಗಲೂ ಗಾಯ ಮಾಡ್ಕೊಳ್ತಾ ಇರ್ತಾನೆ. ಈತನ ಏನ್ ಮಾಡ್ತಾ ಇದ್ರಂತೆ, ಆ ಬೆಟ್ಟಗಳಿಗೆ ಹೋಗಿ ಏನ್ ಮಾಡ್ತಾ ಇದ್ರಂತೆ, ಮೈಯೆಲ್ಲ ಬರ್ಚ್ಕೊಳ್ತಾ ಇದ್ದಾನೆ, ಮೈಯೆಲ್ಲ ಕಲ್ಲಿಂದ ಏನ್ ಮಾಡ್ತಾ ಚುರ್ಚ್ಕೊಳ್ತಾ ಇದ್ದಾನೆ, ತನ್ನ ಗಾಯ ಮಾಡ್ಕೊಳ್ತಾನೆ. ಇವತ್ತು ಎಷ್ಟು ಜನ ಗಾಯ ಮಾಡ್ಕೊಳ್ತಾರಲ್ವಾ, ಚಾಕುವಿಂದ ಕೊಯ್ಕೊಳ್ತಾರೆ, ಕಲ್ಲಂತ ಹೊಡ್ಕೊಂತ ನೋಡು ಅಂತ ಹೇಳ್ತಾರೆ, ಏನೆಲ್ಲ ಗಾಯ ಮಾಡ್ಕೊಳ್ತಾರಲ್ವಾ. ದುರಾತ್ಮ ಅವ್ರ ಒಳಗಡೆ ಇದೆ. ನಾವು ತಿಳ್ಕೊಬಹುದು, ನಾನು ರಕ್ಷಣೆ ತಗೊಂಡಿದ್ದೀನಿ, ಸಭೆಗೆ ಹೋಗ್ತಾ ಇದ್ದೀನಿ, ಆರಾಧನೆ ಮಾಡ್ತೀನಿ. ಇಲ್ಲ, ದುರಾತ್ಮ ಶಕ್ತಿ ನಿನ್ನ ಒಳಗಡೆ ಇದೆ. ಮೂರನೇ ಲಕ್ಷಣ, ನಿನ್ನೊಳಗಿರುವ ಸಮಾಧಾನವನ್ನು ಅದು ತೆಗೆದು ಬಿಡ್ತದೆ. ದೆವ್ವ ಎಂದು ಕೂಡ ನಿನಗೆ ಸಮಾಧಾನ ಇರ್ಲಿಕ್ಕೆ ಇಷ್ಟಪಡಲ್ಲ. ಯಾವಾಗಲೂ ಗಲಿಬಿಲಿ, ಗೊಂದಲೆ, ಯಾವಾಗಲೂ ನೋಡಿದ ತಕ್ಷಣ ಸಿಟ್ಟು ಬರ್ಬೇಕು. ಯಾವಾಗಲೂ ದುರಾತ್ಮ ಹಾಗೆ ಮಾಡ್ತದೆ. ಇದಾರ ನಮ್ಮಲ್ಲಿ ಯಾರು ನೋಡಿದ್ರು ಬರೀ ಸಿಟ್ಟು ಮಾಡುವುದು, ಯಾರು ನೋಡಿದ್ರು ಕೂಡ ಭಯ ಹುಟ್ಟಿಸುವ ರೀತಿ, ಅವ್ರು ನೋಡಿದ್ರೆ ಒಂದು ಭಯ ಆಗ್ಬೇಕು, ಆ ರೀತಿಯಲ್ಲಿ ಇದ್ದಾರ. ದುರಾತ್ಮ ಅವ್ರ ಒಳಗಡೆ ಇದೆ. ನಾಲ್ಕನೇ ಲಕ್ಷಣ, ತನ್ನ ಮೇಲೆ ಕಬುರು ಇರಲ್ಲ, ಏನು ಮಾತಾಡ್ತಾ ಇದ್ದೀನಿ ಎಂಬುದಾಗಿ ಗೊತ್ತಾಗಲ್ಲ, ನಾನು ಏನು ಹೇಳಿದ್ದೇನೆ ಎಂಬುದಾಗಿ ಅವನಿಗೆ ಗೊತ್ತಾಗಲ್ಲ, ಎಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ಎಂಬುದಾಗಿ ಗೊತ್ತಾಗಲಿ. ಇದು ದುರಾತ್ಮ ಇರುವಂತ ಲಕ್ಷಣಗಳು. ಕೊನೆಯ ಲಕ್ಷಣ, ಯಾವಾಗಲೂ ಭಯವನ್ನು ಹುಟ್ಟಿಸ್ತದೆ. ಏನ್ ನೋಡಿದ್ರು ಭಯ, ಯಾರ ಜೊತೆ ಮಾತಾಡ್ಬೇಕಂದ್ರೂ ಭಯ, ಅಥವಾ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಭಯ. ಅದಕ್ಕೆ ಕೆಲವರು ಮನೆ ಬಿಟ್ಟು ಹೊರಗಡೆ ಹೋಗಲ್ಲ, ಕೆಲವರು ಮನೆ ಬಿಟ್ಟು ಯಾವ ಸ್ಥಳಕ್ಕೂ ಕೂಡ ಹೋಗಿ ಬರಲ್ಲ, ಭಯ ತುಂಬಿಕೊಂಡಿರ್ತದೆ. ದುರಾತ್ಮ ಭಯದಿಂದ ಅವರನ್ನ ತುಂಬಿಸ್ತದೆ. ಅದಕ್ಕೆ ದೆವ್ವ ಯೇಸು ಬಂದ ತಕ್ಷಣ ಹೇಳ್ತಾ ಇದೆ, ನನಗೆ ಕಾಡ್ಬೇಡ, ನನಗೇನ್ ಮಾಡಬೇಡ. ಭಯದ ವಾತಾವರಣ ಅವನ ಒಳಗಡೆ ಇರುತ್ತದೆ. ಗಮನಿಸಿ, ಇಂಥ ಪರಿಸ್ಥಿತಿಗಳು, ಇಂಥ ಲಕ್ಷಣಗಳು ನಮ್ಮಲ್ಲಿರುವುದಾದ್ರೆ ತಕ್ಷಣ ನಾವು ತಿಳ್ಕೋಬೇಕು, ದುರಾತ್ಮನ ಕಾರ್ಯ ನನ್ನಲ್ಲಿ ನಡೀತಾ ಇದೆ, ನನ್ನ ಕುಟುಂಬದಲ್ಲಿ ನಡೀತಾ ಇದೆ, ನಾನು ಹೋಗಿ ಬರುವ ಸ್ಥಳಗಳಲ್ಲಿ ನಡೀತಾ ಇದೆ. ಕೊರೋನಾ ಟೈಮಲ್ಲಿ ಕೊರೋನಾ ಹೇಗಿರ್ತದೆ ಎಂಬುದಾಗಿ ಕೆಲವು ಲಕ್ಷಣಗಳನ್ನು ಹೇಳಿದ್ರು, ಹೌದಾ ಇಲ್ವಾ? ಲಾಕ್ಡೌನ್ ಟೈಮಲ್ಲಿ ಕೊರೋನಾ ಹೇಗಿರ್ತದೆ, ಹುಷಾರಾಗಿರ್ರಿ, ಇದರ ಲಕ್ಷಣಗಳು ಕಾಣಿಸಿಕೊಳ್ತವೆ ಎಂಬುದಾಗಿ ಹೇಳಿದ್ರು. ಏನು ಆ ಲಕ್ಷಣ? ಜ್ವರ ಕಾಣಿಸ್ತದೆ, ಶೀತ ಕಾಣಿಸ್ತದೆ, ಯಾವಾಗಲೂ ಕೆಮ್ಮುತ್ತಾನೆ, ಹೇಳ್ತಾ ಇದ್ರ ಇಲ್ವಾ? ದೆವ್ವ ಹಿಡಿದ ಮನುಷ್ಯ ಕೂಡ ಹಾಗೇನೆ. ಈ ಲಕ್ಷಣಗಳು ಅವನ ಒಳಗಡೆ ಕಾಣಿಸಿದರೆ ದುರಾತ್ಮ ಶಕ್ತಿ ಅವನ ಒಳಗಡೆ ಇದೆ ಎಂಬುದಾಗಿ ಅರ್ಥ. ಮಾರ್ಕ 5ನೇ ಅಧ್ಯಾಯ, ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದ ಆಗಲಿಲ್ಲ. ಗಮನಿಸಿ, ಸೈತಾನಿಂದ ಬಾಧಿಸಲ್ಪಡ್ತಾ ಇರುವವನನ್ನ ಯಾರು ಕೂಡ ಸರಿ ಮಾಡಕ್ಕಾಗಲ್ಲ. ನೀ ಎಲ್ಲಿ ಒಯ್ದು ರೊಕ್ಕ ಹಾಕಿ ಬಂದ್ರು ಕೂಡ ಸರಿ ಆಗಲ್ಲ. ಯಾಕೆ ಗೊತ್ತಾ? ದೆವ್ವನ ಬಿಡ್ಸಕ್ಕಾಗಲ್ಲ. ದೆವ್ವನ ಬಿಡ್ಸಕ್ಕಾಗುತ್ತಾ? ಆಗುತ್ತಾ? ಇಲ್ಲ ರೀ, ಆಗಲ್ಲ. ಇಲ್ಲ, ನಿನ್ನ ಜೀವನ ಆಗಿದೇನಾ, ನಿನ್ನ ಪರಿಸ್ಥಿತಿ ಆಗಿದೇನಾ, ಯಾರು ಕೂಡ ಸರಿ ಮಾಡಕ್ ಆಗ್ತಾ ಇಲ್ವಾ? ಅನೇಕ ಜಾಗಗಳಿಗೆ ಹೋಗಿ ಸಾಕಾಗಿದೇನಾ? ಈಗ ಸ್ವಾಮಿ ಪಾದವನ್ನು ಹಿಡ್ಕೊ, ಸ್ವಾಮಿ ನಿನಗೆ ಬಿಡುಗಡೆಯನ್ನು ಕೊಡುವನಾಗಿದ್ದಾನೆ.